ಗ್ಯಾರಂಟಿಗಳು ಜಾರಿಯಾದ ನಂತರ ಎಲ್ಲ ಬೆಲೆಗಳು ಸ್ಕೈ ರಾಕೆಟ್ ಥರ ಫುಲ್ ಗಗನಕ್ಕೇರ್ಬಿಟ್ಟಿವೆ. 50 ರೂಪಾಯಿ ಇದ್ದಿತ್ತು 100 ರೂಪಾಯಿ ಆಗ್ಬಿಟ್ಟಿದೆ, 70 ರೂಪಾಯಿ ಇದ್ದಿತ್ತು 90 ರೂಪಾಯಿ ಆಗ್ಬಿಟ್ಟಿದೆ. ಆ ಥರ ಅಂತ ಹೇಳಲಿಕ್ಕೆ ನಮಗೆ ಯಾವುದೇ ಡೇಟಾ ಅಂತಕ್ಕಂಥದ್ದು ಸಪೋರ್ಟ್ ಮಾಡಲ್ಲ. ನೀವು ಗ್ಯಾರಂಟಿಗಳ ಕಾರಣ ರಾಜ್ಯ ಹಿಂದುಳಿಕೆ ಅಂತ ಇದ್ದೀರಲ್ಲ, ತಮಿಳುನಾಡು ಕೂಡ ಇದೇ ರೀತಿಯ ಉಚಿತ ಯೋಜನೆಗಳನ್ನು ಕೊಟ್ಟಿದೆ ಅಲ್ವಾ? ಅದನ್ನ ಯಾಕೆ ನೀವು ಮಾತಾಡೋದಿಲ್ಲ? ಅತಿ ಶ್ರೀಮಂತರ ಕೈಯಲ್ಲಿ ಈ ದೇಶದ 40% ಆಸ್ತಿ ಇದೆ. ಇದ್ರ ಬಗ್ಗೆ ಗೋಯಂಕನೂ ಮಾತಾಡಲ್ಲ, ಮೋಹನ್ ದಾಸ್ ಪೈ ಕೂಡ ಮಾತಾಡಲ್ಲ. ನೀವು ಸರ್ಕಾರ ಏನು ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಗತಿ ಇರಲ್ಲ, ಕೊನೆಗೆ ನಾವು ಬಂದು ನಾವು ಎಷ್ಟು ಕೊಡ್ತೀವಿ ಅಷ್ಟಕ್ಕೆ ದುಡಿತಾರೆ ಅಂತಕ್ಕಂಥ ಒಂದು ದಾಷ್ಟ್ಯದ ಮನೋಭಾವದಿಂದ ಈ ಕೊಬ್ಬಿದ ತಿಮಿಂಗ್ಲಗಳು ಈ ಥರ ಆಡ್ತಾ ಇದ್ದಾರೆ. ಸ್ನೇಹಿತರೆ, ನಾನು ಇಂದಿನ ವಿಡಿಯೋದಲ್ಲಿ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು ರಾಜ್ಯವನ್ನು ದಿವಾಳಿ ಮಾಡುವ ಬದಲಿಗೆ ಅಭಿವೃದ್ಧಿ ಮಾಡ್ತಿವೆ ಅಂತೇಳಿ ಡೇಟಾ ಸಮೇತ ಒಂದು ವಿವರಿಸಿದ್ದೆ. ಇದನ್ನು ಹಲವಾರು ಜನ ಮೆಚ್ಕೊಂಡ್ರೆ, ಇನ್ನು ಕೆಲವು ಪ್ರಶ್ನೆಗಳ ಮೂಲಕ ಟೀಕಿಸಿದ್ದಾರೆ. ಆ ಏನು ಟೀಕೆಗಳು, ಅದಕ್ಕೆ ಉತ್ತರ ಇರುವಂತಕ್ಕಂಥದ್ದನ್ನು ನಾವೀಗ ನೋಡೋಣ. ಮೊದಲನೇ ಟೀಕೆ, ಗ್ಯಾರಂಟಿಗಳನ್ನು ಕೊಟ್ಟ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಮಾಡಿದೆ ಅಂತ ಕಮೆಂಟ್ಸ್ಗಳು ಬಂದಿವೆ. ಈ ಸರ್ಕಾರ ನಮ್ಮ ಈ ಗ್ಯಾರಂಟಿ ಯೋಜನೆಗಳಿಗೆ ವರ್ಷಕ್ಕೆ ಸುಮಾರು 51,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ. ಅದ್ರ ಬದಲಿಗೆ ಏನು ಮಾಡ್ತಾ ಇದೆಯಪ್ಪ ಅಂತಂದರೆ, ಎಲ್ಲ ಟ್ಯಾಕ್ಸ್ನ ಜಾಸ್ತಿ ಮಾಡಿ ಬೆಲೆ ಏರಿಕೆ ಮಾಡಿ ಆ ದುಡ್ಡನ್ನು ವಾಪಸ್ ವಸೂಲಿ ಮಾಡ್ತಾ ಇದೆ ಅಂತ ಕೆಲವರು ನಂಬಿದ್ದಾರೆ, ಅದನ್ನು ಆರೋಪ ಮಾಡ್ತಿದ್ದಾರೆ. ಆದರೆ ಸುಳ್ಳು. ಯಾಕೆ ಅಂತಂದರೆ, ಸಾಮಾನ್ಯವಾಗಿ ಎಲ್ಲ ವಸ್ತುಗಳ ಬೆಲೆ ಏರಿಕೆ, ಇನ್ಫ್ಲೇಷನ್ ಅಂತ ಕರೀತಾರಲ್ಲ, ಅದನ್ನು ಕೇವಲ ಒಂದೇ ಒಂದು ಸರ್ಕಾರ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಬದಲಿಗೆ ಇದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು RBI ಈ ಎಲ್ಲ ಮೂರೂ ಸಂಸ್ಥೆಗಳು ಸೇರಿ ನಿಯಂತ್ರಣ ಮಾಡ್ತಕ್ಕಂಥ ವಿಷಯ ಬೆಲೆ ಏರಿಕೆ. ಆದ್ದರಿಂದ ಯಾವುದೋ ಒಂದು ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿಬಿಡ್ತದೆ ಅಂತ ಹೇಳ್ತಕ್ಕಂಥದ್ದು ಸರಿಯಾದುದಲ್ಲ. ಹಾಗಾದರೆ ಬೆಲೆ ಏರಿಕೆಗೆ ಮುಖ್ಯ ಕಾರಣಗಳು ಯಾವುವು ಅಂತಕ್ಕಂಥದ್ದನ್ನ ನೋಡೋಣ. ಮೊದಲನೇದಾಗಿ ಡಿಮಾಂಡ್ ಆ್ಯಂಡ್ ಸಪ್ಲೈ ಅಸಮತೋಲನ ಅಂತ ಕರೀತಾರೆ. ಅಂದರೆ ಹೆಚ್ಚು ಬೇಡಿಕೆ ಇರ್ತದೆ ಮಾರ್ಕೆಟ್ನಲ್ಲಿ, ಆದರೆ ಕಡಿಮೆ ಸಪ್ಲೈ ಇರ್ತದೆ, ಆವಾಗ ಒಂದು ಬೆಲೆ ಏರಿಕೆ ಅಂತಕ್ಕಂಥದ್ದು ಉಂಟಾಗ್ತದೆ. ಆದರೆ ಈಗ 2025ರಲ್ಲಿ ನಮ್ಮ ಭಾರತದ ಸರಾಸರಿ CPI ಇನ್ಫ್ಲೇಷನ್ ಎಷ್ಟಪ್ಪ ಇದೆ ಅಂದರೆ ತುಂಬ ಕಡಿಮೆ ಇದೆ. ಸೆಪ್ಟೆಂಬರ್ನಲ್ಲಿ ಅದು 1.54% ಇತ್ತು, ನವೆಂಬರ್ನಲ್ಲಿ ಅದು 0.71% ಬಂದಿದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಸೆಪ್ಟೆಂಬರ್ನಲ್ಲಿ ಸುಮಾರು 3.3% ಇತ್ತು. ಆದರೆ ಕೆಲವು ತಿಂಗಳುಗಳಲ್ಲಿ ಅದು ನಮ್ಮ ದೇಶದ ಸರಾಸರಿಗಿಂತನೂ ಕೂಡ ಕಡಿಮೆ ಇರ್ತದೆ ಅಂತಕ್ಕಂಥದ್ದನ್ನ ನೋಡಬೇಕು ಮತ್ತು ಕಂಟ್ರೋಲ್ನಲ್ಲಿದೆ ಅಂತ ನೋಡಬೇಕು. ಹಾಗಾಗಿ ಹಿಂದಿನ ವರ್ಷಗಳಲ್ಲಿಯೂ ಕೂಡ ಕರ್ನಾಟಕದ ಇನ್ಫ್ಲೇಷನ್ ರೇಟು ಭಾರತದ ಸರಾಸರಿ ಇನ್ಫ್ಲೇಷನ್ ರೇಟ್ಗಿಂತ ಕಡಿಮೆನೇ ಇತ್ತು. ಹಾಗಾಗಿ ಗ್ಯಾರಂಟಿಗಳಲ್ಲಿ ಇನ್ನೊಂದು ಥರದ ಹೇಳೋದೇನಪ್ಪ ಅಂದರೆ, ಗ್ಯಾರಂಟಿಗಳು ಜಾರಿಯಾದ ನಂತರ ಎಲ್ಲ ಬೆಲೆಗಳು ಸ್ಕೈ ರಾಕೆಟ್ ಥರ ಫುಲ್ ಗಗನಕ್ಕೇರ್ಬಿಟ್ಟಿವೆ. 50 ರೂಪಾಯಿ ಇದ್ದಿತ್ತು 100 ರೂಪಾಯಿ ಆಗ್ಬಿಟ್ಟಿದೆ, 70 ರೂಪಾಯಿ ಇದ್ದಿತ್ತು 90 ರೂಪಾಯಿ ಆಗ್ಬಿಟ್ಟಿದೆ. ಆ ಥರ ಅಂತ ಹೇಳಲಿಕ್ಕೆ ನಮಗೆ ಯಾವುದೇ ಡೇಟಾ ಅಂತಕ್ಕಂಥದ್ದು ಸಪೋರ್ಟ್ ಮಾಡಲ್ಲ. ಹಾಗಾಗಿ ಇನ್ನು ಸರ್ಕಾರಗಳ ವಯಸ್ಸು ನಾವು ನೋಡೋದಾದರೆ, ಯಾವ ಸರ್ಕಾರದಿಂದ ಬೆಲೆ ಏರಿಕೆ ಹೆಚ್ಚಾಗ್ತದೆ? ನಾನಾಗಲೇ 3 ಹೇಳಿದೆ: ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು RBI. ಅದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರವೇ ಭಾಳ ದೊಡ್ಡ ಹೆಚ್ಚು ಬೆಲೆ ಏರಿಕೆ ಆಗಲಿಕ್ಕೆ. ಯಾಕಪ್ಪ ಅಂತಂದರೆ, ಪೆಟ್ರೋಲ್ ಡೀಸೆಲ್ ಅಂತಕ್ಕಂಥ ಏನು ಇದೆ, ಇದ್ರ ಮೇಲೆ ಕೇಂದ್ರ ಸರ್ಕಾರ ಅತಿ ಹೆಚ್ಚಿನ ಎಕ್ಸೈಸ್ ಡ್ಯೂಟಿಯನ್ನು ಹಾಕ್ತದೆ. ಹಾಗಾಗಿ ಏನಪ್ಪ ಅಂತಂದರೆ, ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು ಅಂತಂದರೆ ಎಲ್ಲ ವಸ್ತುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸ್ಬೇಕಲ್ವಾ, ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗ್ತದೆ. ಹಾಗಾಗಿ ಸಹಜವಾಗಿ ಬೆಲೆ ಏರಿಕೆ ಆಗ್ತದೆ. ಆಹಾರ ಪದಾರ್ಥಗಳಾಗ್ಬೋದು, ದಿನಸಿ ಪದಾರ್ಥಗಳಾಗ್ಬೋದು, ಬೇರೆ ಏನಾದ್ರು ನೋಡ್ಬೋದು. ಇದರಲ್ಲಿ ಕೇಂದ್ರ ಸರ್ಕಾರ ಏನಪ್ಪ ಇದೆ ಅಂದರೆ, ಅದು ಈ ಎಕ್ಸೈಸ್ ಡ್ಯೂಟಿಯನ್ನು ತುಂಬ ಜಾಸ್ತಿ ಮಾಡಿದೆ. ನಿಮಗೆಲ್ಲ ಗೊತ್ತಿದೆ, ಹಿಂದಿನ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಒಂದು ಬ್ಯಾರೆಲ್ಗೆ $111 ತಲುಪಿತ್ತು. ಆದರೂ ಕೂಡ ಆಗಿನ ಮನಮೋಹನ್ ಸಿಂಗ್ ಸರ್ಕಾರ ಎಕ್ಸೈಸ್ ಡ್ಯೂಟಿನ ಜಾಸ್ತಿ ಮಾಡ್ದೇ ಅದನ್ನು ಸಬ್ಸಿಡಿ ರೀತಿಯಲ್ಲಿ ಸರ್ಕಾರದಿಂದನೇ ಕೊಟ್ಟು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡ್ದಂಗೆ ತಡೆಗಟ್ಟಿತ್ತು. ಆದರೆ ಈಗೇನಾಗಿದೆ, ಮೋದಿ ಸರ್ಕಾರ ಬಂದ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ತೀರಾ ಕುಸಿದಿದೆ. ಒಂದೊಂದು ಸಲ $40 ಹೋಗಿರ್ತದೆ, $50 ಹೋಗಿರ್ತದೆ ಒಂದು ಬ್ಯಾರೆಲ್ಗೆ. ಈಗ ಸರಾಸರಿ ಒಂದು $60ರಿಂದ $70 ಅಷ್ಟೇ ಇದೆ. ಆದರೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ 100 ರೂಪಾಯಿಗಿಂತ ಹೆಚ್ಚಾಗಿದೆ ಲೀಟರ್ಗೆ. ಯಾಕೆ ಅಂತಂದರೆ, ಕೇಂದ್ರ ಸರ್ಕಾರ ಈ ಎಕ್ಸೈಸ್ ಡ್ಯೂಟಿ ಏನಿದೆಯಲ್ಲ, ಅಬಕಾರಿ ಶುಲ್ಕ, ಅದನ್ನು ಜಾಸ್ತಿ ಮಾಡ್ತಾ ಬಂದಿದೆ. ಕೇಂದ್ರ ಸರ್ಕಾರ ಹೆಚ್ಚು ಮಟ್ಟದಲ್ಲಿ ಅಬಕಾರಿ ಡ್ಯೂಟಿನ ಜಾಸ್ತಿ ಮಾಡ್ತಾ ಇದೆ. ಇನ್ನೊಂದು ಕಡೆ ರಾಜ್ಯ ಸರ್ಕಾರಗಳೇನಾಗ್ತಿದೆ, ರಾಜ್ಯ ಸರ್ಕಾರಗಳು ಅತಿ ಹೆಚ್ಚಿನ ತೆರಿಗೆಯನ್ನು ವಿಧಿಸ್ತಕ್ಕಂಥ ಹಕ್ಕುಗಳನ್ನು ಕಳೆದುಕೊಂಡಿವೆ GST ಜಾರಿ ಆದ ನಂತರ.
ರಾಜ್ಯ ಸರ್ಕಾರಗಳಿಗೆ ಯಾವ್ಯಾವ್ದು ಟ್ಯಾಕ್ಸ್ ಹಾಕ್ಬೋದಪ್ಪ ಅಂತಂದರೆ, ಒಂದು ಪೆಟ್ರೋಲ್ ಡೀಸೆಲ್ಲು, ಎರಡನೇದಾಗಿ ಲಿಕ್ಕರು, ಮೂರನೇದಾಗಿ ಏನು ಸ್ಟ್ಯಾಂಪ್ ಡ್ಯೂಟಿ ಇದೆ ಮತ್ತು ರಿಜಿಸ್ಟ್ರೇಷನ್ ಫೀಸ್ ಇದೆ ಆಸ್ತಿಗಳ ಮೇಲೆ. ಇಲ್ಲಿ ಅತಿ ಹೆಚ್ಚಿನ ತೆರಿಗೆಯನ್ನು ರಾಜ್ಯ ಸರ್ಕಾರಗಳು ಮಾತ್ರ ಹಾಕ್ಬೋದು. ಉಳಿದ ಬಹುತೇಕ ಅಂಶಗಳ ಬಗ್ಗೆ ಕೇಂದ್ರ ಸರ್ಕಾರವೇ ನಿಯಂತ್ರಣ ಹೊಂದಿದೆ. ಅಂದರೆ GST ಕೌನ್ಸಿಲ್ಲು, ಆ GST ಕೌನ್ಸಿಲ್ ಕೂಡ ಕೇಂದ್ರದ ನಿಯಂತ್ರಣದಲ್ಲೇ ಇರ್ತದೆ. ಹಾಗಾಗಿ ರಾಜ್ಯಗಳು ಕೂಡ ಪೆಟ್ರೋಲ್ ಡೀಸೆಲ್ ಮೇಲೆ ಅತಿ ಹೆಚ್ಚಿನ ಶುಲ್ಕವನ್ನು ಹಾಕಲಿಕ್ಕೆ ಶುರು ಮಾಡಿದ್ದಾರೆ, ವ್ಯಾಟನ್ನು ಹಾಕಲಿಕ್ಕೆ ಶುರು ಮಾಡಿದ್ದಾರೆ. ಹಂಗಾಗಿ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ್ದರಿಂದ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಇನ್ನು ಎರಡನೇ ಕಾರಣ ಬೆಲೆ ಏರಿಕೆಗೆ ಯಾವುದಪ್ಪ ಅಂತಂದರೆ, ಜಾಗತಿಕ ಕಾರಣಗಳನ್ನ ನಾವು ನೋಡ್ಬೋದು. ಅಂದರೆ ಆಮದು ರಫ್ತು ನೀತಿ ಇರ್ತದಲ್ಲ, ಅದರಲ್ಲಿ ಏರುಪೇರಾದಾಗ ಬೆಲೆ ಏರಿಕೆ ಅಥವಾ ಇಳಿಕೆ ಅಂತಕ್ಕಂಥದ್ದು ಆಗ್ತದೆ. ಏನು ಅಂತಂದರೆ, ಈಗ ನಾವು ಯಾವುದೋ ವಸ್ತುಗಳನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ, ಅವರು ರಫ್ತು ಮಾಡೋರು ತೆರಿಗೆ ಹೆಚ್ಚು ಮಾಡಿರ್ತಾರೆ ಅಂತಂದಾಗ ಇಲ್ಲಿ ನಮಗೆ ಹೊರೆ ಬೀಳ್ತದೆ. ನಾವು ಈ ದೇಶದಿಂದ ಅಮೇರಿಕಾ ಸೇರಿದಂತೆ ಬೇರೆ ದೇಶಗಳಿಗೆ ಯಾವುದೋ ವಸ್ತುಗಳನ್ನ ರಫ್ತು ಮಾಡ್ತಾ ಇರ್ತೀವಿ, ಆವಾಗ ಅಲ್ಲಿನ ಅವ್ರು ಏನು ಮಾಡ್ತಾರೆ, ಅದಕ್ಕೆ ಜಾಸ್ತಿ ಟ್ಯಾಕ್ಸ್ ಹಾಕ್ಬಿಟ್ರೆ ಆವಾಗ ಕೂಡ ನಮಗೆ ಹೊಡೆತ ಬೀಳ್ತದೆ. ನೀವೀಗಾಗಲೇ ನೋಡ್ತಾ ಇರ್ಬೋದು, ಟ್ರಂಪು 100% ತೆರಿಗೆ ಹಾಕೋದು, 125% ತೆರಿಗೆ ಹಾಕೋದು, ಈ ರೀತಿ ಭಾರತದಿಂದ ರಫ್ತಾಗ್ತಕ್ಕಂಥ ಅಮೆರಿಕಕ್ಕೆ ವಸ್ತುಗಳ ಮೇಲೆ ಅತಿ ಹೆಚ್ಚಿನ ತೆರಿಗೆಯನ್ನು ಅವರು ವಿಧಿಸ್ತಾ ಇದ್ದಾರೆ. ರಷ್ಯಾದಿಂದ ನೀವು ಆಯಿಲ್ ಸಪ್ಲೈನ ನಿಲ್ಲಿಸಬೇಕು ಅಂತಕ್ಕಂಥ ಬೆದರಿಕೆ ಆಗ್ತಾ ಇದ್ದಾರೆ. ಇದೆಲ್ಲದರ ಪರಿಣಾಮವಾಗಿ ಬೆಲೆ ಏರಿಕೆ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಮತ್ತು ಮೂರನೇದಾಗಿ GST ಬಂದ ನಂತರ ಎಲ್ಲ ವಸ್ತುಗಳಿಗೂ ಒಂದು GST ಆಗ್ತಕ್ಕಂಥದ್ದು, ಬಿಸ್ಕೆಟ್ ಮೇಲೆ GST ಆಗ್ತಕ್ಕಂಥದ್ದು, ಹಾಲ್ ಮೇಲೆ, ಮೊಸರು ಮೇಲೆ, ಹೆಣ್ಣುಮಕ್ಕಳು ಬಳಸ್ತಕ್ಕಂಥ ನ್ಯಾಪ್ಕಿನ್ ಮೇಲೆ, ಎಲ್ಲದರ ಮೇಲೆ ಈ ರೀತಿ GST ಹಾಕಿರೋದ್ರಿಂದ ಈ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು. ಮತ್ತು ಮೂರನೇ ಕಾರಣ ಏನಪ್ಪ ಅಂತಂದರೆ, ಒಟ್ಟಾರೆ ಇನ್ಫ್ಲೇಷನ್ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ವರ್ಷದಿಂದ ವರ್ಷಕ್ಕೆ ಅದು ಜಾಸ್ತಿ ಆಗ್ತಾ ಇರ್ತದೆ. ಅದನ್ನು RBI ರೆಪೋ ರೇಟು ಮುಂತಾದ ವಿಷಯಗಳ ಮೂಲಕ ಅದನ್ನು ಕಂಟ್ರೋಲ್ ಮಾಡಬೇಕು. ಈ ಎಲ್ಲ ಕಾರಣಗಳಿಂದ ಬೆಲೆ ಏರಿಕೆ ಆಗಿದೆಯೇ ಹೊರತು ಇಲ್ಲಿ ರಾಜ್ಯ ಸರ್ಕಾರ ಗ್ಯಾರಂಟಿಗಳಿಗೋಸ್ಕರ ಬೆಲೆ ಏರಿಕೆ ಮಾಡಿಬಿಟ್ಟಿದೆ ಅನ್ನಲಿಕ್ಕೆ ನಮಗೆ ಯಾವುದೇ ಡೇಟಾ ಅಂತಕ್ಕಂಥದ್ದು ಸಪೋರ್ಟ್ ಮಾಡೋದಿಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹೌದು, ರಾಜ್ಯ ಸರ್ಕಾರ ಕೆಲವು ವಸ್ತುಗಳ ಮೇಲೆ, ವಿದ್ಯುತ್ ಮೇಲೆ, ಆಲ್ಕೋಹಾಲ್ ಮೇಲೆ, ಸ್ಟ್ಯಾಂಪ್ ಪೇಪರ್ ಮೇಲೆ ತೆರಿಗೆ ಹಾಕಿದ್ರೂ ಕೂಡ ರಾಜ್ಯದ ಪಾಲು ತುಂಬ ಕಡಿಮೆ ಇರ್ತದೆ. ಉಳಿದ ಬಹುತೇಕ ಎಲ್ಲ ಅಂಶಗಳ ಮೇಲೆ ಕೇಂದ್ರ ಸರ್ಕಾರ GST ಹಾಕೋದ್ರಿಂದ ಬೆಲೆ ಏರಿಕೆಗೆ ಅತಿ ಹೆಚ್ಚಿನ ಪಾತ್ರವನ್ನು ಕೇಂದ್ರ ಸರ್ಕಾರವೇ ವಹಿಸ್ಕೊಳ್ಬೇಕು. ಇದನ್ನು ನಾನು ಸಮಪ್ಪಾಗಿ ಹೇಳೋದಾದರೆ, ಬೆಲೆ ಏರಿಕೆಗೆ ಗ್ಯಾರಂಟಿಗಳೇ ಕಾರಣ ಎಂದು ಹೇಳಲಾಗುವುದಿಲ್ಲ. ಆದರೆ ಬೆಲೆ ಏರಿಕೆಯನ್ನು ತಡೆದುಕೊಳ್ಳಲು, ಬಡವರು ಬದುಕಲು ಈ ಗ್ಯಾರಂಟಿ ಯೋಜನೆಗಳು ಕಾರಣವಾಗಿದೆ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು, ವಾಸ್ತವವನ್ನು ನೋಡಬೇಕು. ಪ್ರತಿ ತಿಂಗಳಿಗೆ 4,000ರಿಂದ 6,000 ರೂಪಾಯಿಯನ್ನು ಒಂದು ಕುಟುಂಬಕ್ಕೆ ಸಿಗ್ತಾ ಇರೋದ್ರಿಂದ ಅವರು ಈ ಬೆಲೆ ಏರಿಕೆಯ ಹೊಡೆತವನ್ನು ಸ್ವಲ್ಪ ಮಟ್ಟಿಗೆ ತಡ್ಕೊಳ್ತಾ ಇದ್ದಾರೆ. ಮಹಿಳೆಯರಿಗೆ ಉಚಿತ ಪ್ರಯಾಣ ಇದೆ, ಅವರಿಗೆ ತಿಂಗಳಿಗೆ 2,000 ರೂಪಾಯಿ ಹಣ ಇರೋದ್ರಿಂದ ಅವರು ಒಳ್ಳೆ ಉದ್ಯೋಗಗಳಿಗೆ ಹೋಗ್ತಾ ಇದ್ದಾರೆ. ಅತಿ ಹೆಚ್ಚು ದೂರ ಆದರೂ ಪರವಾಗಿಲ್ಲ, ಉದ್ಯೋಗಗಳಿಗೆ ಹೋಗಿ ಒಳ್ಳೆ ಸಂಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದನ್ನು ನಾವು ಗುರುತಿಸಬೇಕು. ಅನ್ನಭಾಗ್ಯ ಇರ್ಬೋದು, ಈಗ ಇಂದಿರಾ ಕಿಟ್ ಕೂಡ ಕೊಟ್ಟಿದ್ದಾರೆ, ಇದರಿಂದ ಒಂದಷ್ಟು ಮಟ್ಟಿಗೆ ಆಹಾರ ಸಿಗ್ತಾ ಇದೆ. ವಿದ್ಯುತ್ ಇರೋದ್ರಿಂದ, ಉಚಿತ ವಿದ್ಯುತ್ ಇರೋದ್ರಿಂದ ನಮ್ಮ ಖರ್ಚುಗಳು ಉಳಿತಾ ಇವೆ. ಮತ್ತು ಈ ಒಟ್ಟಾರೆ ಗ್ಯಾರಂಟಿ ಯೋಜನೆಗಳಿಂದ ಸ್ಥಳೀಯ ಆರ್ಥಿಕತೆ ಅಂತಕ್ಕಂಥದ್ದು ಬೆಳೀತಾ ಇದೆ. ಸ್ಥಳೀಯವಾಗಿ ಹೆಚ್ಚು ಖರ್ಚಾಗ್ತಾ ಇದೆ, ಹೆಚ್ಚಿನ GST ಸಂಗ್ರಹ ಆಗ್ತಾ ಇದೆ. ಇದೆಲ್ಲದರಿಂದ ಸರ್ಕಾರಕ್ಕೆ ಹಣ ಬರ್ತಾ ಇದೆ, ಕೇಂದ್ರ ಸರ್ಕಾರಕ್ಕೆ ಹಣ ಬರ್ತಾ ಇದೆ ಮತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಸಾಧ್ಯ ಆಗ್ತಾ ಇದೆ. ಈ ಗ್ಯಾರಂಟಿ ಯೋಜನೆಗಳು ಬಡವರನ್ನು ಸಶಕ್ತಿಗೊಳಿಸಿ ಆರ್ಥಿಕತೆಗೆ ಒಳ್ಳೆಯದನ್ನು ಮಾಡಿವೆ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಎರಡನೇ ಟೀಕೆ ಇದೆ. ಅದೇನಪ್ಪ ಅಂತಂದರೆ, ಹೌದು ನೀವು ಗ್ಯಾರಂಟಿಗಳು ಕೊಟ್ರಿ, ಆದರೆ ಸಾಲ ಕೂಡ ಅಷ್ಟೇ ಹೆಚ್ಚಳ ಮಾಡಿಬಿಟ್ರಿ. ಏನು ಗ್ಯಾರಂಟಿಗಳ ಬಂದ ನಂತರ ಸಿದ್ದರಾಮಯ್ಯನವ್ರ ಸರ್ಕಾರ ಸುಮಾರು 5 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ ಅಂತೇಳಿ ಭಾಳಷ್ಟು ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಆದರೆ ವಾಸ್ತವ ಏನಪ್ಪ ಅಂತಂದರೆ, ಸಿದ್ದರಾಮಯ್ಯ ಸರ್ಕಾರ ಸಾಲ ಮಾಡಿರ್ತಕ್ಕಂಥದ್ದು ನಿಜ, ಆದರೆ 5 ಲಕ್ಷ ಕೋಟಿ ಅಂತಕ್ಕಂಥದ್ದು ಸುಳ್ಳು. ಏನಪ್ಪ ಅಂತಂದರೆ, ಕರ್ನಾಟಕದಲ್ಲಿ 2025-26ರಲ್ಲಿ ಅಂದಾಜು 1,16,000 ಕೋಟಿ ರೂಪಾಯಿಗಳನ್ನು ಕರ್ನಾಟಕ ಸರ್ಕಾರ ಸಾಲ ಮಾಡಿದೆ. ಒಂದು ವರ್ಷಕ್ಕೆ 1,16,000 ಕೋಟಿ ರೂಪಾಯಿ ಅಂದರೆ ಇದನ್ನು ಬರೀ ಗ್ಯಾರಂಟಿಗಳಿಗೋಸ್ಕರ ಮಾಡಿರೋ ಸಾಲ ಅಲ್ಲ. ಯಾಕೆಂದರೆ ಗ್ಯಾರಂಟಿಗಳಿಗೆ ಖರ್ಚಾಗ್ತಾ ಇರ್ತಕ್ಕಂಥದ್ದು ಕೇವಲ 51,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ. ಹಾಗಾಗಿ ಗ್ಯಾರಂಟಿಗಳಿಗೆ ಮಾತ್ರ ಅಲ್ಲ, ಇತರ ಕಾಮಗಾರಿಗಳಿಗೆ ಎಲ್ಲದಕ್ಕೂ ಸೇರಿ ಸರ್ಕಾರ ಸಾಲ ಮಾಡ್ತಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಎರಡನೇದಾಗಿ, ನಮ್ಮ ರಾಜ್ಯದ ಸಾಲ ಎಷ್ಟಿರಬೇಕು, ಎಷ್ಟು ಮೀರಬಾರ್ದು ಅಂತಂದಲಿಕ್ಕೆ ಒಂದು ನಿಯಮ ಇದೆ. ಅದನ್ನು ಫಿಸ್ಕಲ್ ಡಿಫಿಸಿಟ್ ಅಂತ ಕರೀತಾರೆ. ಆ ರೀತಿ ನೋಡೋದಾದರೆ ಕರ್ನಾಟಕದ ಫಿಸ್ಕಲ್ ಡಿಫಿಸಿಟು
2.9 2.95% ಇದೆ. ಅದು 3% ಒಳಗಡೆ ಇರಬೇಕು. GSDP ಅಂತ ಕರಿತೀವಲ್ಲ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟು, ಅದ್ರ ಒಳಗಡೆ ಅದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಪ್ರಕಾರ 3%ಗಿಂತ ಒಳಗಡೆ ಇರಬೇಕು ಅಂತ ಹೇಳ್ತದೆ. ನಮ್ಮ ಕರ್ನಾಟಕದ 2.9% ಇದೆ, 3% ಒಳಗಡೆ ಇದೆ ಅಂತಂದರೆ ಇದು ನಿಯಂತ್ರಣದಲ್ಲಿದೆ ಮತ್ತು ಇದನ್ನು ತೀರಿಸ್ಬೋದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಆದರೆ ಕರ್ನಾಟಕದ ಸಾಲದ ಬಗ್ಗೆ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಕ್ಕಂಥವ್ರು ಮಾಡೋದು ಒಳ್ಳೆಯದು. ಕೇಂದ್ರ ಸರ್ಕಾರದ ಸಾಲದ ಬಗ್ಗೆ ನೀವು ಯಾಕೆ ಪ್ರಶ್ನೆ ಮಾಡಲ್ಲ? ಕೇಂದ್ರ ಸರ್ಕಾರ ಇದುವರೆಗೆ ಒಟ್ಟು 200 ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮಾಡಿದೆ. ಅದು ಆ ಫಿಸ್ಕಲ್ ಡಿಫಿಸಿಟ್ನ ನೋಡೋದಾದರೆ GDPಗೆ 4.4% ಇದೆ, ಅಂದರೆ 3%ಗಿಂತ ಜಾಸ್ತಿ ಇದೆ. ಅದನ್ನು ನಾವು ಯಾಕೆ ಪ್ರಶ್ನೆ ಮಾಡೋದಿಲ್ಲ? ಕರ್ನಾಟಕ ರಾಜ್ಯದ ಮಾತ್ರ ಯಾಕೆ ಪ್ರಶ್ನೆ ಮಾಡ್ತೀವಿ? ಬಡವರಿಗೆ ಕೊಡ್ತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನೇ ಯಾಕೆ ನಾವು ಟೀಕೆ ಮಾಡ್ತೀವಿ ಅಂತಕ್ಕಂಥದ್ದನ್ನ ಮನಸ್ಫೂರ್ತಿ ಬಿಟ್ಟು ಯೋಚನೆ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಇನ್ನು ಮೂರನೇ ಟೀಕೆ ಏನಪ್ಪಾ ಅಂತಂದ್ರೆ, ಭ್ರಷ್ಟಾಚಾರ ಹೆಚ್ಚಾಗ್ಬಿಟ್ಟಿದೆ, ಇದರಿಂದ ಉದ್ಯಮಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಕೆಲವರು ಉದ್ಯಮಿಗಳು ಟ್ವೀಟ್ ಮಾಡ್ತಾ ಇದ್ದಾರೆ. ಈ ಕರ್ನಾಟಕದ ಬೆಳವಣಿಗೆ ಕಡಿಮೆ ಆಗಿರೋದಕ್ಕೆ CM ಸಿದ್ದರಾಮಯ್ಯನವರು ಕೊಟ್ಟಂತ ಈ ಫ್ರೀ ಬೀಸ್ಗಳು, ಬಿಟ್ಟಿಗಳು ಕಾರಣ. ಭ್ರಷ್ಟಾಚಾರ ಹೆಚ್ಚಾಗ್ಬಿಟ್ಟಿದೆ, ಸಾಲಗಳು ಹೆಚ್ಚಾಗ್ಬಿಟ್ಟಿದೆ, ಹಾಗಾಗಿ ಸಾಲ ತಗೊಂಡು ಫ್ರೀ ಬೀಸ್ನ ಫೈನಾನ್ಸ್ ಮಾಡ್ತಾ ಇದ್ದಾರೆ ಅಂತೇಳಿ TV ಮೋಹನ್ ದಾಸ್ ಪೈ ಅಂತಕ್ಕಂಥವ್ರು ಟ್ವೀಟ್ ಮಾಡ್ತಾರೆ. ಅಂದರೆ ಗ್ಯಾರಂಟಿ ಕೊಟ್ಟಿರೋದ್ರಿಂದ ರಾಜ್ಯ ಅಭಿವೃದ್ಧಿ ಆಗ್ತಿಲ್ಲ ಅಂತಕ್ಕಂಥ ನರೇಟಿವನ್ನು ಅವರು ಕಟ್ತಾರೆ. ಮತ್ತು ಅದಕ್ಕೆ ಅವ್ರು ಕೊಡ್ತಕ್ಕಂಥ ಆಧಾರ ಏನು ಗೊತ್ತಾ? ಏನು ಈ GSDP ಬೆಳವಣಿಗೆ ಇದೆಯಲ್ಲ, ಅದರಲ್ಲಿ ತಮಿಳುನಾಡು ಮೇಲಿದೆ, ನಾವು ಕೆಳಗಡೆ ಇದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಹೌದಪ್ಪ, GSDPನಲ್ಲಿ ನಮ್ಗಿಂತ ಒಂದು ಸ್ವಲ್ಪ ತಮಿಳುನಾಡು ಮೇಲಿದೆ, ನಾನು ಒಪ್ಕೊಳ್ತೀನಿ. ಆದರೆ ಉಳಿದ ರಾಜ್ಯಗಳಿಗಿಂತಲೂ ನಾವು ಜಾಸ್ತಿ ಇದ್ದೀವಲ್ಲ. UPಗಿಂತ ಜಾಸ್ತಿ ಇದ್ದೀವಿ, ಗುಜರಾತ್ಗಿಂತ ಜಾಸ್ತಿ ಇದ್ದೀವಿ, ಮಹಾರಾಷ್ಟ್ರಗಿಂತ ಜಾಸ್ತಿ ಇದ್ದೀವಿ. ಇದನ್ನ ಯಾಕೆ ನೀವು ಮಾತಾಡ್ತಾ ಇಲ್ಲ? ಆ ಎಲ್ಲ ರಾಜ್ಯಗಳಿಗಿಂತ ಮೇಲಿದ್ದೀವಿ, ತಮಿಳುನಾಡಿಗಿಂತ ಒಂಚೂರು ಕಡಿಮೆ ಇರೋದು ನಿಜ. ಆದರೆ ನೀವು ಗ್ಯಾರಂಟಿಗಳ ಕಾರಣ ರಾಜ್ಯ ಹಿಂದುಳಿಕೆ ಅಂತ ಇದ್ದೀರಲ್ಲ, ತಮಿಳುನಾಡು ಕೂಡ ಇದೇ ರೀತಿಯ ಉಚಿತ ಯೋಜನೆಗಳನ್ನು ಕೊಟ್ಟಿದೆ ಅಲ್ವಾ? ಅದನ್ನ ಯಾಕೆ ನೀವು ಮಾತಾಡೋದಿಲ್ಲ? ಗುಜರಾತು, UP, ಮಹಾರಾಷ್ಟ್ರಕ್ಕಿಂತ ನಾವು ಜಾಸ್ತಿ ಚೆನ್ನಾಗಿದ್ದೀವಿ, ಅಲ್ಲಿ ಈ ರೀತಿಯ ಸರಿಯಾದಂಥ ಗ್ಯಾರಂಟಿ ಯೋಜನೆಗಳಿಲ್ಲ ಅಲ್ವಾ? ಇದ್ರ ಬಗ್ಗೆ ಯಾಕೆ ನೀವು ಮಾತಾಡ್ತಿಲ್ಲ? ಅಂದರೆ ಕಾಂಗ್ರೆಸ್ ಆಡಳಿತದಲ್ಲಿರುವ ಸರ್ಕಾರವನ್ನು ಮಾತ್ರ ನೀವು ಟೀಕೆ ಮಾಡ್ತಾ ಇದ್ದೀರಿ, ಮಾಡಿ. ಆದರೆ ಗುಜರಾತಲ್ಲಿ ಯಾರು CM ಇದ್ದಾರೆ, ಮಹಾರಾಷ್ಟ್ರದಲ್ಲಿ ಯಾರು CM ಇದ್ದಾರೆ, ಯಾವ ಸರ್ಕಾರ ಇದೆ ಅಂತಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಾ? ಈ ರೀತಿಯಾಗಿ ನೀವು ಸೆಲೆಕ್ಟೆಡ್ ಆಗಿ ಟೀಕೆ ಮಾಡ್ತಿದೆಯಲ್ಲ, ಇದು ಬಹಳ ತಪ್ಪು. ನೀವು ಹೇಳ್ತಕ್ಕಂಥ ಯಾವುದೇ ಟೀಕೆಗಳಿಗೆ ಡೇಟಾಗಳು ಸಪೋರ್ಟ್ ಮಾಡೋದಿಲ್ಲ, ಬದಲಿಗೆ ನಿಮ್ಮ ಪೂರ್ವಾಗ್ರಹ ಅಷ್ಟೇ ಸಪೋರ್ಟ್ ಮಾಡ್ತದೆ. ಅದನ್ನು ಬದಲಿಸ್ಕೊಳ್ಳಿ ಮೋಹನ್ ದಾಸ್ ಪೈ ಅವರೇ. ಮತ್ತು ಕರ್ನಾಟಕದ GSDP ನೀವು ನೋಡೋದಾದರೆ ಬೆಳವಣಿಗೆ ದರ 12.8%ವರೆಗೂ ಕೂಡ ಬಂದಿದೆ. ದೇಶದ GDP ದರ ಕೇವಲ 9.9%ವರೆಗೂ ಬಂದಿದೆ. ಅಂದರೆ ದೇಶಕ್ಕಿಂತ ನಾವು ಜಾಸ್ತಿ ಇದ್ದೀವಲ್ವಾ? ಇದನ್ನು ಯಾಕೆ ನೀವು ಮಾತಾಡೋದಿಲ್ಲ? ಇನ್ನೊಂದು ಕಡೆ FDI ಹೂಡಿಕೆಯಲ್ಲಿ ಮಹಾರಾಷ್ಟ್ರದ ನಂತರ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಈ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಮಹಾರಾಷ್ಟ್ರವನ್ನು ಮೀರಿಸಿ ಕರ್ನಾಟಕ ಈ FDIಯನ್ನು ಆಕರ್ಷಿಸಿದೆ, ವಿದೇಶಿ ಬಂಡವಾಳವನ್ನು ಆಕರ್ಷಿಸಿದೆ. ಇದನ್ನು ಯಾಕೆ ನೀವು ಹೇಳೋದಿಲ್ಲ? ಯಾಕೆ ಕೆಲವನ್ನ ಹೇಳಿ ಜನರ ದಾರಿ ತಪ್ಪಿಸ್ತಿದ್ದೀರಿ ಅಂತ ನಾನು ನಿಮ್ಗೆ ಪ್ರಶ್ನೆ ಮಾಡ್ತೀನಿ. ಇನ್ನೊಬ್ಬ ಉದ್ಯಮಿ ಇದ್ದಾನೆ, ಹರ್ಷ್ ಗೋಯಂಕ ಅಂತ, C8 ಟೈರ್ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಗ್ರೂಪ್ನ ಮಾಲೀಕ. ಇವನು ಹೇಳ್ತಾನೆ, ಒಬ್ಬನಿಂದ 500 ರೂಪಾಯಿ ಕಿತ್ಕೊಂಡು 5 ಜನಕ್ಕೆ 100 ರೂಪಾಯಿ ಸೋಮಾರಿಗಳಿಗೆ ನೀವು ಹಂಚ್ಬಿಡ್ತೀರಿ, ಇದರಿಂದ ಒಬ್ಬನ ನೀವು ಕಳ್ಕೋಬೋದು, ಆದರೆ ಆ 5 ಸೋಮಾರಿಗಳ ಓಟು ನಿಮ್ಗೆ ಸಿಗ್ತವೆ ಅಲ್ವಾ? ಇದೇ ಅಲ್ವಾ ಸಮಾಜವಾದದ ಪಿರಮಿಡ್ ಸ್ಟ್ರಕ್ಚರ್ ಅಂತೆಲ್ಲ ಏನು ಥರ ಬುಡ ಇಲ್ಲದೇ ಟೀಕೆ ಮಾಡ್ತಾನೆ. ಅಂದರೆ ಬಡವರಿಗೆ, ಮಹಿಳೆಯರಿಗೆ ಕೊಡ್ತಾ ಇರ್ತಕ್ಕಂಥದ್ದನ್ನ ಟೀಕೆ ಮಾಡಿ ಕೊಡಬೇಡಿ, ಅದನ್ನು ನಾನು ಕೊಡಿ ಅಂತಂತಾನೆ. ಯಾಕೆ ಅಂತಂದರೆ ಇವನಿಗೆ ಸಾಮಾಜಿಕ ನ್ಯಾಯ ಏನು, ಆರ್ಥಿಕತೆ ಏನೂ ಗೊತ್ತಿಲ್ಲ, ಸಮಾಜದ ದುರ್ಬಲ ವರ್ಗಗಳ ಸ್ಥಿತಿಗತಿ ಏನೂ ಗೊತ್ತಿಲ್ಲ. ಇವನಿಗೇನು ಬೇಕು? ತನ್ನ ಕಂಪ್ನಿಗೆ ಸಬ್ಸಿಡಿ ಸಿಗಬೇಕು, ತನ್ನ ಸಾಲ ಮನ್ನಾ ಆಗಬೇಕು, ತನ್ನ GST ಮನ್ನಾ ಆಗಬೇಕು, ಅಷ್ಟೇ ಬೇಕಿರ್ತಕ್ಕಂಥದ್ದು. ಇಷ್ಟೆಲ್ಲ ಭಾಷಣ ಹೊಡಿತಕ್ಕಂಥ ಈ ಹರ್ಷ್ ಗೋಯಂಕ ತಮಿಳ್ನಾಡಿನಲ್ಲಿ C8 ಟೈರ್ ಫ್ಯಾಕ್ಟ್ರಿನ ಹಾಕಬೇಕಾದಾಗ ನಾನು ಇಲ್ಲಿಂದ ತೆಲಂಗಾಣಕ್ಕೆ ಹೋಗ್ಬಿಡ್ತೀನಿ, ಬೇರೆ ರಾಜ್ಯಕ್ಕೆ ಹೋಗ್ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ತೆಲಂಗಾಣ ಸರ್ಕಾರ ಏನು ರಾಜ್ಯದ GST ಇದೆಯಲ್ಲ ಅದರಲ್ಲಿ 0.5% ಇವನಿಗೆ ರಿಯಂಬರ್ಸ್ ಮಾಡ್ತಕ್ಕಂಥ ಒಂದು ಒಪ್ಪಂದ ಮಾಡ್ಕೊಳ್ಳಿಕ್ಕೆ ಕಾರಣ ಆದ. ಈ ರೀತಿಯಾಗಿ ತನ್ನ ಒಂದು ಬೆಳವಣಿಗೆಗೋಸ್ಕರ ಜನರ ಹಕ್ಕುಗಳನ್ನ ಟೀಕೆ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಸರಿಯಲ್ಲ. ನಮ್ಮ ಸಂವಿಧಾನದ ರಾಜ್ಯ ನಿರ್ದೇಶನ ತತ್ವಗಳು ಆರ್ಟಿಕಲ್ 39C ಏನು ಹೇಳ್ತದಪ್ಪ ಅಂದರೆ, ಸಂಪತ್ತು ಕೆಲವು ವ್ಯಕ್ತಿಗಳ ಕೈಯಲ್ಲಿ ಶೇಖರ ಆಗಬಾರ್ದು, ಅದು ಎಲ್ಲ ಜನರಿಗೂ ಸಮಾನವಾಗಿ ಹಂಚಿಕೆ ಆಗೋ ರೀತಿಯಲ್ಲಿ ನಮ್ಮ ನೀತಿಗಳಿರಬೇಕು ಅಂತ ಹೇಳ್ತದೆ. ಆದರೆ ಇವತ್ತು ಭಾರತದಲ್ಲಿ 1% ಅತಿ ಶ್ರೀಮಂತರ ಕೈಯಲ್ಲಿ ಈ ದೇಶದ 40% ಆಸ್ತಿ ಇದೆ. ಇದ್ರ ಬಗ್ಗೆ ಗೋಯಂಕನೂ ಮಾತಾಡಲ್ಲ,
ಆ ಮೋಹನ್ ದಾಸ್ ಪೈ ಕೂಡ ಮಾತಾಡಲ್ಲ. ಇದೇ ಕ್ರೋನಿ ಬಂಡವಾಳಿಗರಿಗೆ ಏನು 1% ಅಂತ ಹೇಳಿದಲ್ಲ, ಅವರ 14 ಲಕ್ಷ ಕೋಟಿ ರೂಪಾಯಿ ಬ್ಯಾಂಕ್ ಸಾಲಗಳನ್ನು ರೈಟ್ ಆಫ್ ಮಾಡಲಾಗಿದೆ. ಅಂದರೆ ಈಗ ವಸೂಲಿ ಮಾಡ್ತಾ ಇಲ್ಲ, ಅದನ್ನು ಯಾವತ್ತಾದರೂ ವಸೂಲಿ ಮಾಡ್ತೀವಿ ಅಂತಾರೆ, ಯಾವತ್ತೂ ವಸೂಲಿ ಮಾಡಲ್ಲ. ಆ 16 ಲಕ್ಷ ಕೋಟಿ ರೂಪಾಯಿನಲ್ಲಿ 2 ಲಕ್ಷ ಕೋಟಿ ವಸೂಲಿ ಆದರೆ ಅದೇ ಹೆಚ್ಚು. ಕಾರ್ಪೊರೇಟ್ ಟ್ಯಾಕ್ಸ್ ಏನಿದೆಯಲ್ಲ 30%ಇಂದ 22%ಗಳಿಗೆ ಅನಾಮತಾಗಿ ಮೋದಿ ಸರ್ಕಾರ ಇಳಿಸ್ಬಿಡ್ತು. ಯಾಕೆ ಇದ್ರ ಬಗ್ಗೆ ಮಾತಾಡಲ್ಲ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಬಡವರಿಗೆ ಕೊಡ್ತಕ್ಕಂಥ ಈ ರೀತಿಯ ಯೋಜನೆ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬೇಕು ಅಂತಲೇ ಮಾಧ್ಯಮಗಳು ಮತ್ತು ಈ ರೀತಿಯ ಏನು ವೋಕಲ್ ವಾಯ್ಸ್ ಅಂತ ಕರೀತಾರಲ್ಲ, ಧ್ವನಿ ಇರ್ತಕ್ಕಂಥವ್ರು, ಇವರು ಅಭಿಪ್ರಾಯಗಳನ್ನು ಉತ್ಪಾದನೆ ಮಾಡ್ತಾರೆ. ಆ ಬಡವರಿಗೆ ನೀವು ಕೊಡಬೇಡಿ, ಕೊಟ್ಬಿಟ್ರೆ ನಮ್ಮಲ್ಲಿ ಬಂದು ಬಿಟ್ಟು ದುಡಿಯೋರು ಯಾರು ಅಂತಕ್ಕಂಥ ಮನಸ್ಥಿತಿ ಇವರು. ನೀವು ದುಡ್ಡು ಕೊಟ್ಬಿಟ್ರೆ ಅವರು ನಮ್ಮ ಕಂಪ್ನಿಗಳಲ್ಲಿ ಬಂದು ಒಳ್ಳೆ ಸ್ಯಾಲ್ರಿ ಕೊಡಿ ಅಂತ ಕೇಳ್ತಾರೆ, ಕಾರ್ಮಿಕರ ಹಕ್ಕುಗಳನ್ನ ಕೇಳ್ತಾರೆ. ಅವೆಲ್ಲ ನಾವು ಕೊಡಲ್ಲ. ನೀವು ಸರ್ಕಾರ ಏನು ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಗತಿ ಇರಲ್ಲ, ಕೊನೆಗೆ ನಾವು ಬಂದು ನಾವು ಎಷ್ಟು ಕೊಡ್ತೀವಿ ಅಷ್ಟಕ್ಕೆ ದುಡಿತಾರೆ ಅಂತಕ್ಕಂಥ ಒಂದು ದಾಷ್ಟ್ಯದ ಮನೋಭಾವದಿಂದ ಈ ಕೊಬ್ಬಿದ ತಿಮಿಂಗಲಗಳು ಈ ಥರ ಆಡ್ತಾ ಇದ್ದಾರೆ. ಅವರನ್ನು ನಾವು ನಂಬಬಾರ್ದು. ಇನ್ನು 4ನೇದಾಗಿ ನಾವು ಜನರ ಟೀಕೆಗೆ ಬಂದ್ಬಿಡ್ತೀನಿ. ಉಚಿತ ಯೋಜನೆಗಳನ್ನ ಕೊಡೋ ಬದಲು ಉದ್ಯೋಗ ಕೊಡಬೇಕಲ್ವಾ ಅಂತ ಕೆಲವರು ಹೇಳ್ತಾರೆ. ಹೌದು, ನಿಜ. ಎಲ್ಲ ಸರ್ಕಾರಗಳು ಕೂಡ ಉದ್ಯೋಗ ಸೃಷ್ಟಿ ಮಾಡಬೇಕು, ಉದ್ಯೋಗ ಕೊಡಲೇಬೇಕು. ಕರ್ನಾಟಕದಲ್ಲಿ ಕಳೆದ 1.5-2 ವರ್ಷದಿಂದ ಒಳ ಮೀಸಲಾತಿ ಕಾರಣಕ್ಕೆ ಭಾಳಷ್ಟು ನೇಮಕಾತಿಗಳು ನಿಂತೋಗಿವೆ. ಈಗ ಸುಮಾರು 65,000 ಸರ್ಕಾರಿ ಉದ್ಯೋಗಗಳನ್ನು ನೇಮಕ ಮಾಡ್ಕೊಳ್ತಾರೆ. ಆದರೆ ಅವು ಕೂಡ ಸಾಲೋದಿಲ್ಲ ಅಂತಕ್ಕಂಥದ್ದು ಕೂಡ ನಿಜ. ಆದರೆ ಒಂದು ಸರ್ಕಾರನ ಎಲ್ರಿಗೂ ಕೂಡ ಗೌರ್ಮೆಂಟ್ ಕೆಲಸ ಕೊಡೋಕ್ಕಾಗಲ್ಲ ಅನ್ನೋದನ್ನ ನಾವು ನೀವು ಒಪ್ತೀವಿ. ಬದಲಿಗೆ ಈ ದೇಶದಲ್ಲಿ ಅತ್ಯಂತ ದೊಡ್ಡ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕ್ಷೇತ್ರ ಯಾವುದಪ್ಪ ಅಂತಂದರೆ ಅದು ಕೃಷಿ. ಆ ಕೃಷಿನಲ್ಲಿ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಸರ್ಕಾರಗಳು ಪ್ರಯತ್ನವನ್ನು ಹಾಕಬೇಕು, ಪಾಲಿಸಿಗಳನ್ನ ಮಾಡಬೇಕು, ಸ್ವ ಉದ್ಯೋಗ ಮಾಡಲಿಕ್ಕೆ ಒಂದು ಉತ್ತೇಜನವನ್ನು ಕೊಡಬೇಕು. ರೈತರು ಬೆಳೆದಂಥ ಬೆಳೆಗಳಿಗೆ MSP ಕೊಡಬೇಕು. ಅಗೇನ್ ಇದನ್ನು ಕೇಂದ್ರ ಸರ್ಕಾರವೇ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ರೈತರ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಿ ಅವು ಉಪ ಉತ್ಪನ್ನಗಳನ್ನ ಮಾಡಿ ಅದಕ್ಕೆ ದೊಡ್ಡ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಬೋದು, ಅಲ್ಲಿ ಲಕ್ಷಾಂತರ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದು. ಇದೆಲ್ಲವನ್ನು ಮಾಡಬೇಕು ಅಂದರೆ ಕೇಂದ್ರ ಸರ್ಕಾರ ಮನಸ್ಸು ಮಾಡಬೇಕು. ಯಾಕೆ ಅಂದರೆ ಒಂದು ಪ್ರಾಥಮಿಕ ಅಂಶವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ರಾಜ್ಯಗಳಿಗೆ ಕಡಿಮೆ ಅಧಿಕಾರ ಇದೆ ಮತ್ತು ರಾಜ್ಯಗಳ ಕೈಯಲ್ಲಿ ಕಡಿಮೆ ಹಣ ಇದೆ, ಕಡಿಮೆ ಪವರ್ ಇದೆ. ಆದರೆ ಇನ್ನೊಂದು ಕಡೆ ಕೇಂದ್ರ ಸರ್ಕಾರದ ಮೇಲೆ ಅಗಾಧವಾದಂಥ ಪವರ್ ಇದೆ, ಅಗಾಧವಾದಂಥ ಹಣ ಇದೆ. ಈ ಪಾಲಿಸಿಗಳನ್ನ ಮಾಡಬೇಕಾದದ್ದು ಕೇಂದ್ರ ಸರ್ಕಾರ. ಹಾಗಾಗಿ ಕೇಂದ್ರ ಸರ್ಕಾರ ಮಾಡಿ ಅಂತೇಳಿ ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಬೇಕು. 2ನೇದಾಗಿ, ಇದೇ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂಥ ನ್ಯಾಯಯುತವಾದಂಥ ತೆರಿಗೆ ಪಾಲನ್ನು ಕೊಡಬೇಕು. ಅವರು ಆ ತೆರಿಗೆ ಪಾಲನ್ನು ಕೊಡ್ತಾ ಇಲ್ಲ. ವರ್ಷಕ್ಕೆ ಸುಮಾರು 25,000-30 ಸಾವಿರ ಕೋಟಿ ರೂಪಾಯಿಗಳಷ್ಟು ಕರ್ನಾಟಕ ಸರ್ಕಾರಕ್ಕೆ ನಷ್ಟ ಆಗ್ತಾ ಇದೆ. 14ನೇ ಫೈನಾನ್ಸ್ ಕಮಿಷನ್ನು, 15ನೇ ಫೈನಾನ್ಸ್ ಕಮಿಷನ್ನು ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ನಷ್ಟ ರೂಪದಲ್ಲಿ ಹಣ ಕೊಡಬೇಕು ಅಂತ ಹೇಳಿದಾರಲ್ಲ, ಅದನ್ನು ಈ ಕೇಂದ್ರ ಸರ್ಕಾರಗಳು ಕೊಡ್ತಾ ಇಲ್ಲ. ಆದರೆ ಈಗ 16ನೇ ಫೈನಾನ್ಸ್ ಕಮಿಷನ್ ಬರ್ತಾ ಇದೆ. ಈ ಫೈನಾನ್ಸ್ ಕಮಿಷನ್ಗಳು ಕೂಡ ರಾಜ್ಯ ಸರ್ಕಾರಗಳಿಗೆ ಕೊಡಬೇಕಾದಂಥ ಪಾಲೇನಿದೆಯಲ್ಲ, ತೆರಿಗೆ ಪಾಲು, ಅದನ್ನು ಕಡಿಮೆ ಮಾಡ್ತಾ ಬರ್ತಾ ಇದೆ. ಅದರಲ್ಲೂ ಕರ್ನಾಟಕಕ್ಕೆ ಹೆಚ್ಚು ಅನ್ಯಾಯ ಆಗ್ತಾ ಇದೆ. ಇದರಿಂದ ರಾಜ್ಯದಲ್ಲಿ ಒಂದು ಹಣ ಅಂತಕ್ಕಂಥದ್ದು ಹೆಚ್ಚು ಇರದಿರಲಿಕ್ಕೆ ಸಾಧ್ಯ ಆಗಿದೆ. ಇವುಗಳನ್ನು ಕೂಡ ನಾವು ಪ್ರಶ್ನೆ ಮಾಡಬೇಕಲ್ವಾ? ರಾಜ್ಯ ಸರ್ಕಾರ ಪ್ರಶ್ನೆ ಮಾಡೋದು ಸರಿ, ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಲ್ವಾ? ಆ ರೀತಿ ಮಾಡಿದಾಗ ಮಾತ್ರ ನಮ್ಮ ಕರ್ನಾಟಕದಂಥ ಒಂದು ಸಮೃದ್ಧಿ ಇರ್ತಕ್ಕಂಥ ರಾಜ್ಯ ಎಲ್ಲ ಜನರನ್ನು ಕೂಡ ಸಮಾನವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿ ನಾವು ನೀವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.